ನಾವು ಪ್ರತಿ ಬಾರಿ ಹೇಳ್ತೀವಿ ನ್ಯೂಸ್ ಫಸ್ಟ್ ಇಂಪ್ಯಾಕ್ಟ್ ಅಂತ. ಆದರೆ ಇದು ನ್ಯೂಸ್ ಫಸ್ಟ್ ಲವ್ಲಿ ಇಂಪ್ಯಾಕ್ಟ್. ಯಾಕಂದರೆ ದೂರಾಗಿದ್ದಂಥ ಗಂಡ ಹೆಂಡತಿಯನ್ನ ನ್ಯೂಸ್ ಫಸ್ಟ್ನ ವರದಿ ಒಂದು ಮಾಡಿದೆ. ಇನ್ಸ್ಟಾಲ್ಲವನ್ನ ನಂಬಿ ಬಂದವಳ ಬದುಕು ಬೀದಿ ಪಾಲಾಗಿತ್ತು. ಇನ್ನು ನ್ಯೂಸ್ ಫಸ್ಟ್ ವರದಿಯ ಬಳಿಕ ಈಗ ಗಂಡ ಹೆಂಡತಿ ಮತ್ತೊಮ್ಮೆ ಒಂದಾಗಿದ್ದಾರೆ. ಗದಗದ ಸಿಂಧು ಹಾಗೂ ಮೈಸೂರಿನ ರಾಕೇಶ್ ಲವ್ ಮ್ಯಾರೇಜ್ ಆಗಿದ್ರು. ಆಶ್ರಯಕ್ಕಾಗಿ ಮಗುವಿನ ಜೊತೆ ಠಾಣೆಯ ಮೆಟ್ಟಿಲೇರಿದ್ಲು ತಾಯಿ. ಈ ರೀತಿಯಾದಂತಹ ಸುದ್ದಿ ಇದೆ ಅಂತ ನಾವು ಬಿತ್ತರಿಸಿದ್ದೇ ತಡ ಕ್ರಮಕ್ಕೆ ಮುಂದಾಗಿದ್ದಾರೆ ಪೊಲೀಸರು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು. ಇನ್ನು ಮುಂದೆ ಹೀಗೆ ಮಾಡಲ್ಲ ಅಂತ ತಪ್ಪೊಪ್ಪಿಕೊಂಡು ಮತ್ತೊಮ್ಮೆ ಮಗು ಹಾಗೂ ಸಿಂಧುವೊಟ್ಟಿಗೆ ಬಾಳೋದಕ್ಕೆ ರಾಕೇಶ್ ಒಪ್ಕೊಂಡಿದ್ದಾನೆ. ಇದರ ಬೆನ್ನಲ್ಲೇ ನ್ಯೂಸ್ ಫಸ್ಟ್ಗೆ ಸಿಂಧು ಹಾಗೂ ಆಕೆಯ ಕುಟುಂಬಸ್ಥರು ಧನ್ಯವಾದವನ್ನು ತಿಳಿಸಿದ್ದಾರೆ. ಸುದ್ದಿ ಬಿತ್ತರಿಸಿದಂಥ ಕೆಲವೇ ಗಂಟೆಗಳಲ್ಲಿ ನಿಮ್ಮ ನ್ಯೂಸ್ ಫಸ್ಟ್ ಅಧಿಕಾರಿಗಳ ಗಮನವನ್ನು ಸೆಳೆದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಮನವೊಲಿಕೆಗೆ ಮುಂದಾಗಿದ್ರು. ಆ್ಯಂಡ್ ಅದೇ ಥರ ಇಬ್ಬರು ಮತ್ತೊಮ್ಮೆ ಒಂದಾಗಿದ್ದಾರೆ. ಸರ್, ನಾನು ಬಂದ್ಬಿಟ್ಟು 3-4 ದಿನ ಆಗಿತ್ತು. ನಾನು ಇಲ್ಲಿ ಕಂಪ್ಲೇಂಟ್ ದೂರೆಲ್ಲ ಕೊಟ್ಬಿಟ್ಟು ನಾನು ಇಲ್ಲಿ ಕುಂತಿದ್ದೆ. ನನ್ನ ರಕ್ಷಣೆ ಮಾಡೋರು ಯಾರು ಇರಲಿಲ್ಲ ಇಲ್ಲಿ. ಅದಕ್ಕೆ ಅಲ್ಲಿಬ್ರು ಅಣ್ಣವ್ರು ಬಂದ್ರು. ಅವ್ರು ಬಂದ್ಬಿಟ್ಟು ನನ್ ಕೇಳಿದ್ರು. ನ್ಯೂಸ್ ಫಸ್ಟ್ ರವಿ ಪಾಂಡಪ್ರವರು ಬಂದ್ರು, ನನ್ಗೆಲ್ಲ ಕೇಳಿದ್ರು. ನಾನು ಹೇಳ್ದೆ ಅವರಿಗೆ. ಅವರೆಲ್ಲರೂ ಇಂದ ನನಗೆ ನ್ಯಾಯ ಸಿಕ್ಕಿದೆ, ಇನ್ನು ಅನ್ಯಾಯ ಏನು ಆಗಿಲ್ಲ. ನನ್ನ ಗಂಡ ನನ್ನ ಕರ್ಕೊಂಡು ಹೋಗ್ತಾವನೆ. ಇವಾಗ ನಾನು ಹೋಗ್ತಾ ಇದ್ದೀನಿ ಒಪ್ಕೊಂಡು. ಇವಾಗ ಇವೆಲ್ಲ ವೈರಲ್ ಆಗಿದ್ದಕ್ಕೆ ಒಬ್ರು ಸ್ವಲ್ಪ ಅಣ್ಣಂದಿರು ಕೆಟ್ಟದಾಗಿ ಕಮೆಂಟ್ ಎಲ್ಲ ಮಾಡ್ತಾವ್ರೆ. ಅವ್ರ ಮನೆ ಹೆಣ್ಮಕ್ಳು ಇದ್ರೆ ಅವರು ಹಂಗೆ ಮಾಡ್ತಿದ್ರ ಏನೋ ಗೊತ್ತಿಲ್ಲ. ಬಟ್ ಅವರು ಥ್ಯಾಂಕ್ ಯು ಅವರಿಗೂ ಕೆಟ್ಟ ಕಮೆಂಟ್ ಮಾಡಿದ್ದಕ್ಕೆ. ಒಳ್ಳೇದೇ ಆಗ್ಲಿ ಅವ್ರಿಗೆ, ದೇವ್ರು ಒಳ್ಳೇದೇ ಮಾಡ್ಲಿ. ನಮಸ್ಕಾರ ಸರ್. ಸಿಂಧು ಪ್ರಕರಣ ಈ ಹಿಂದೆ ಕೂಡ ನನ್ನ ಗಮನಕ್ಕೆ ಬಂದಿತ್ತು ಸರ್. ನಾನೇ ಅವಳಿಗೆ ಒಂದು ಟೈಮನ್ನು ಕೊಟ್ಟು ಕಳಿಸಿದ್ದೆ ಸರ್. ಆಮೇಲೆ ಅವಳು ಹೇಳದೆ ಬಂದಿರೋದ್ರಿಂದ ಈ ತರ ಎಲ್ಲ ಬಂತು ಸರ್. ಏನೇ ಆಗ್ಲಿ, ನಮ್ಮ ಜನತಾ ತೀರ್ಪು ಮತ್ತೆ ನಮ್ಮ ರವಿ ಪಾಂಡುಪುರ ಸರ್ ಅವರು, ನಮ್ಮ ಕಬಿನಿ ಶಿವಲಿಂಗ ಸರ್ ಅವರು, ನ್ಯೂಸ್ ಫಸ್ಟ್ ಅವರು, ಹೀಗೆ ನಮ್ಮ ಎಲ್ಲಾ ಮಾಧ್ಯಮದವರು ಇದನ್ನ ಸ್ವಲ್ಪ ಗಂಭೀರವಾಗಿ ತಗೊಂಡು ಇದನ್ನ ಹೊರಗಡೆ ತಂದಾಗ ನನಗೂ ಒಂದು ಶಕ್ತಿ ಜಾಸ್ತಿನೇ ಆಯ್ತು. ತುಂಬಾ ಒಳ್ಳೇದಾಯ್ತು ಸರ್. ಇದು ಬೇಗನೆ ಸುಖ ಅಂತ್ಯ ಕೂಡ ಆಯ್ತು ಸರ್. ಎಲ್ಲಾ ಮಾಧ್ಯಮದವ್ರಿಗೂ ತುಂಬಾ ಥ್ಯಾಂಕ್ ಯು ಸರ್. ಹೆಣ್ಮಕ್ಳ ವಿಚಾರ ಅಂತ ಬಂದಾಗ ಅಲ್ಲಿ ಏನೇ ಆಗ್ಲಿ ಸರ್, ಹೆಣ್ಣು ಹೆಣ್ಣೆ, ಅವಳು ಎಲ್ಲಿಂದ ಬಂದಿದ್ರು ಹೆಣ್ಣೆ ಸರ್. ಇಶ್ಯೂಸ್ ಹಿಂಗಾದಾಗ ನಾವಿದೀವಿ ಅಂತಕ್ಕಂಥ ಶಕ್ತಿ ನಮ್ಗೆ ಮಾಧ್ಯಮ ಸರ್. ಅದ್ರ ಮೂಲಕ ಈ ರೀತಿ ಬಂದಾಗ ನಮ್ಗೆ ಒಂದು ನೈತಿಕ ಬಲ ಸರ್. ನಮ್ಗೆ ಒಂದು ನೈತಿಕ ಬಲ ಸರ್. ನೀವೆಲ್ಲ ನಿಮ್ಮ ನೈತಿಕ ಬಲ ಇವತ್ತು ಸಿಂಧು ಪ್ರಕರಣ ಸುಖಾಂತ್ಯ ಆಗಿದೆ, ನಮ್ಗೆಲ್ಲ ಒಳ್ಳೇದಾಗಿದೆ ಸರ್. ಹೀಗೆ ನಮ್ಗೆ ಸಹಕರಿಸಿ ಸರ್. ಹೆಣ್ಮಕ್ಕಳ ಕೌಟುಂಬಿಕ ವಿಚಾರಗಳು ಬಂದಾಗ ನಮ್ಗೆ ನೀವೆಲ್ಲ ಬೆನ್ನೆಲುಬಾಗಿ ನಿಂತು ನಮ್ಗೆಲ್ಲ ಸಹಕಾರ ಕೊಡಿ ಸರ್. ಥ್ಯಾಂಕ್ ಯು ಸರ್. ಈಕೆ ಆತನನ್ನ ಪ್ರೀತಿಸಿ ಮದುವೆ ಆಗ್ತಾಳೆ. ಗದಗದ ತಾಂಡದ ಸಿಂಧು, ಮೈಸೂರು ತಾಲೂಕು HD ಕೋಟೆ ತಾಲೂಕಿನ ಸೊಲ್ಲಾಪುರದ ರಾಕೇಶ್ ಇನ್ಸ್ಟಾದಲ್ಲಿ ಲವ್ ಮಾಡ್ತಾರೆ. ಲವ್ ಮಾಡಿದ ಬಳಿಕ ಪ್ರೇಮ ವಿವಾಹವನ್ನು ಆಗ್ತಾರೆ. ಅವರಿಬ್ಬರನ್ನು ಕೂಡ ಬಳಿಕ ಮನೆ ಒಲಿಸಿ ಅವರಿಬ್ಬರು HD ಕೋಟೆಯಲ್ಲಿ ಉಳಿದುಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಈ ನಡುವೆ ಸಿಂಧು ಅವರ ಪೋಷಕರಿಗೆ ಒಂದಷ್ಟು ಅಪಘಾತ ಆಗಿ ಅವರ ತಂದೆಗೆ ಆಕೆ ಊರಿಗೆ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆಕೆ ಊರಿಂದ ವಾಪಸ್ HD ಕೋಟೆಗೆ ಬಂದಾಗಲೇ ಆಕೆಗೆ ನಿಜವಾಗ್ಲೂ ಕಿರುಕುಳ ಶುರುವಾಗೋದು. ಗಂಡನ ಮನೆಯಲ್ಲಿ ಆಕೆಯನ್ನ ದೂರ ತಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾನೆ. ವೃತ್ತಿಯಲ್ಲಿ ರಾಕೇಶ್ ಸದ್ಯ ಕಾರು ಚಾಲಕರಾಗಿ ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮನೆಯಲ್ಲಿ ಗಲಾಟೆಗಳಾಗ್ತಾ ಇರ್ತವೆ. ಆ ಕಾರಣಕ್ಕಾಗಿ ಸಿಂಧು ಬದುಕೆ ಬೇಡ ಅಂತ ಹೇಳಿ ತನ್ನ ಹಸುಗೂಸನ್ನು ಎತ್ಕೊಂಡು HD ಕೋಟೆ ಪಟ್ಟಣಕ್ಕೆ ಬಂದಿರ್ತಾಳೆ. ಪೊಲೀಸ್ ಠಾಣೆಗೆ ಬಂದು ದೂರು ದಾಖಲಿಸಿದ್ರು ಕೂಡ ಆಕೆಗೆ ಆರಂಭದಲ್ಲಿ ನ್ಯಾಯ ಸಿಕ್ಕಿರ್ಲಿಕ್ಕಿಲ್ಲ. ಇದಾದ ಬಳಿಕ ಬೇಸರಗೊಂಡು ಆಕೆ ದಿಕ್ಕು ತೋಚದಂತೆ ಅಂಬೇಡ್ಕರ್ ಪ್ರತಿಮೆ ಬಳಿ ಕುಳಿತು ಅವಲೆತ್ತುಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾನೆ. ಈ ಸಂದರ್ಭದಲ್ಲಿ ಸ್ನೇಹಿತರಾದಂತಹ ಕಬಿನಿ ಶಿವಲಿಂಗು ಸೇರಿದಂತೆ ಹಲವು ಗೆಳೆಯರು ಆಕೆಯನ್ನು ಗಮನಿಸ್ತಾರೆ. ಗಮನಿಸಿ ತತ್ಕ್ಷಣ ಆಕೆಯ ಉಪಚರಿಸುವಂಥ, ಆಕೆಗೆ ಸಾಂತ್ವನ ಹೇಳುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ತದನಂತರ ನಮ್ಮ ಬಳಿಗೂ ಕೂಡ ಆಕೆಯನ್ನ ಪರಿಚಯ ಮಾಡಿಸುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಆಕೆಗೆ ಒಂದಷ್ಟು ಸಾಂತ್ವನ ಮತ್ತು ಬುದ್ಧಿವಾದವನ್ನು ಹೇಳಿ ಆಕೆಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಕೂಡ ನ್ಯೂಸ್ ಫಸ್ಟ್ ಕೆಲಸ ಮಾಡ್ತದೆ. ಬಳಿಕ ಪೊಲೀಸರಿಗೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಕೂಡ ಈ ವಿಷಯವನ್ನು ಮುಟ್ಟಿಸಿ ಆಕೆಗೆ ಸೂಕ್ತವಾದ ನ್ಯಾಯವನ್ನು ಒದಗಿಸಿ ಅಂತ ಹೇಳಿ ಪರಿಯಾಗಿ ಮನವಿ ಮಾಡುವಂಥ ಕೆಲಸಕ್ಕೆ ಕೂಡ ಮುಂದಾಗಿದೆ. ಇದಕ್ಕೆ ಪೂರಕವಾಗಿ ಸ್ಪಂದಿಸಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಪೊಲೀಸರು ರಾಕೇಶ್ ಹಾಗೂ ಅವರ ಪೋಷಕರನ್ನ ಕರೆಸಿ ಬುದ್ಧಿವಾದವನ್ನು ಹೇಳಿದ್ದಾರೆ. ಅದರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಇಲಾಖೆಯ ಮುಂದೆ ಆತ ಮುಚ್ಚಳಿಕೆಯನ್ನು ಕೂಡ ಬರೆದುಕೊಟ್ಟಿದ್ದಾನೆ. ಮುಂದೆ ನಾನು ಯಾವತ್ತೂ ಕೂಡ ಈ ರೀತಿ ಮಾಡೋದಿಲ್ಲ, ಆಕೆಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿ
ಆತ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ದಾನೆ. ಜೊತೆಗೆ ಆಕೆಯು ಕೂಡ ಅದನ್ನು ಒಪ್ಪಿ ಅವರ ಮನೆಗೆ ಹೋಗುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಅವರ ಕುಟುಂಬಸ್ಥರೆಲ್ಲರೂ ಕೂಡ ನಗ್ನಗ್ತಲೇ ಆಕೆಯನ್ನ ಉಪಚರಿಸ್ತೀವಿ, ಇನ್ನು ಮುಂದೆ ಆಕೆಯನ್ನ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ಆಕೆ ಅವರ ಮನೆಗೆ ವಾಪಸ್ ಹೋಗುವಂತ ಕೆಲಸಕ್ಕೆ ಮುಂದಾಗಿದ್ದಾಳೆ. ಆ ಸಂದರ್ಭಕ್ಕೆ ಆಕೆ ನ್ಯೂಸ್ ಫಸ್ಟ್ ಅನ್ನು ನೆನೆದುಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ರು. ಜೊತೆಗೆ ಸ್ಥಳೀಯರಾದಂತಹ ಕಬಿನಿ ಶಿವಲಿಂಗ ಅವರಿಗೂ ಕೂಡ ಧನ್ಯವಾದವನ್ನು ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ರು. ಆಕೆ ಹೇಳ್ತಾ ಭಾವುಕರಾಗ್ತಿದ್ರು. ನನಗೆ ದಿಕ್ಕು ತೋಚ್ತಿರ್ಲಿಲ್ಲ, ಏನ್ ಮಾಡಬೇಕು ಅಂತ ಹೇಳಿ ಹಸುಗೂಸನ್ನ ಒತ್ಕೊಂಡು ಎಲ್ಲಿಗೆ ಹೋಗ್ಲಿ ಅಂತ ಹೇಳಿ ನಾನು ಪರಿತಪ್ಪಿಸ್ತಿದ್ದೆ. ಆ ಸಂದರ್ಭಕ್ಕೆ ನಿಮ್ಮ ನೆರವು ಆಗೋ ಸಹಾಯ ಬಂತು, ನಾನು ನಿಜಕ್ಕೂ ಆಭಾರಿಯಾಗಿದ್ದೇನೆ ಅಂತೇಳಿ ನ್ಯೂಸ್ ಫಸ್ಟ್ಗೆ ಧನ್ಯವಾದವನ್ನು ಹೇಳುವಂಥ ಕೆಲಸಕ್ಕೆ ಮುಂದಾದರು. ಅದೇ ಸಂದರ್ಭಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಕೂಡ ಧನ್ಯವಾದವನ್ನು ಸಮರ್ಪಣೆ ಮಾಡಿದ್ದಾರೆ. ಆ ಮೂಲಕ ನ್ಯೂಸ್ ಫಸ್ಟ್ ಕೊಂಚ ಧನ್ಯತಾ ಮನೋಭಾವವನ್ನು ಕೂಡ ತೋರಿತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ರಾಹುಲ್. ರೈಟ್ ರವಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.